ಪಾರು ಪಾರು ಶ್ರೀ ಇಲ್ಲಿ ಸ್ವೆಟರ್ ಬಿಚ್ಚಿಟ್ಟಿದ್ದಲ್ಲ ಏನಾಯ್ತು? ಬಾವು ನೀವ್ ಯಾವಾಗ ಸ್ವೆಟರ್ ಹಾಕೊಂಡಿದ್ರಿ? ಅಯ್ಯೋ ನಾನೊಂದು ಅದು ನಮ್ಮ ಬೀದಲ್ಲಿ ಶಾನೆ ಚಳಿ ಆಗ್ಬಿಟ್ಟಿತ್ತಲ್ವಾ, ಅದಕ್ಕೆ ಸ್ವೆಟರ್ನ ಯಾರಿಗಾರು ದಾನ ಕೊಡವಂತ ಎತ್ತಿಟ್ಟಿದಿ. ಕಾಣ್ತಲ್ವಲ್ಲ ಏನಾಯ್ತು ಅಂತ ಕೇಳ್ತಾವ್ನಿ. ಅಡ ಕಲ್ಟಿವೇಟ್ರು ನನ್ನ ಸ್ವೆಟರ್ನ ಕೂಡ ಯಾಕಂಡ ಹಿಂಗ್ ಮಾಸ್ಟ್ರೆ, ನಿಮ್ಮದು ಈಟ್ ಬಾಡಿ ಅಲ್ವಾ, ನಿಮ್ಗೆ ಚಳಿಗಾಲದಲ್ಲಿ ಕೂಡ ಸೆಕೆ ಆಗುದಲ್ವಾ, ಅದಲ್ಲದೆ ಇದನ್ನು ಯಾರಿಗೂ ದಾನ ಮಾಡ್ಬೇಕಂತ ಹೇಳ್ತಿದ್ರ, ಅದಕ್ಕೆ ನಾನೇ ಹಾಕಿಕೊಂಡೆ. ಈಗ ನನ್ನ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತದೆ? ಜಾಡ್ಸೋದಿರ್ಬೇಕು ಅನ್ಸುತ್ತೆ. ಅಡ ಕಲ್ಟಿವೇಟ್ರು ನೀವಂತಾರ ಭತ್ತದ ಗದ್ದ ಮಧ್ಯೆ ನಿಲ್ಸಿರೋ ಬಿದಿರು ಕೊಂಬ ಇದ್ದಂಗಿದೆ ಕೂಡ. ಥ್ಯಾಂಕ್ಸ್ ಅಲ್ಲಪ್ಪ, ಇದನ್ನು ಹಾಕಿಕೊಂಡಾಗಿನಿಂದ ನನಗೆ ಚಳಿ ಆಗ್ತಿಲ್ಲ. ಬಿತ್ತಿ ಸ್ವೆಟರ್ ಅಲ್ವಾ, ಅದಕ್ಕೆ ಆಯ್ತಲ್ಲ, ಬಿಚ್ಚು ಬಿಚ್ಚು ಹಾಕು. ಪಾರು ಬಟ್ಟೆ ಒಗೆಯಕ್ಕೆ ಹೇಳಿದ್ನಲ್ಲ, ಒಗದ್ಯಾ? ಒಗ್ದಿ ಬಾವು, ಆದ್ರೆ ಒಣಗಿಲ್ಲ. ಬಟ್ಟೆ ಒಗದ್ಬಿಟ್ಟು ಒಣಗಿಸ್ತಿಲ್ಲ ಅಂದ್ರೆ ಹೆಂಗೆ ಹೇಳು? ಓ ಪಣ್ಣಾಲ ಅಲ್ಲ, ಚಳಿಗಾಲ ಅಲ್ವಾ, ಹೊರಗಡೆ ಬಿಸಿಲಿದ್ದಲ್ಲೂ ಅವ್ರು ಹೊರಗಡೆ ಆಗೋದು. ಹಂಗ ಅನ್ಬಿಟ್ಟು ಹಸಿ ಬಟ್ಟೆ ಹಾಕಲಕತ್ತ? ಅಯ್ಯ ಇದು ಒಳ್ಳೆ ಕತೆ ಆಯ್ತಲ್ಲ. ಇಷ್ಟ ದಿನ ತಣ್ಣಗಿರ್ಬೇಕು ಅಂತ ಹೇಳ್ತಿದ್ರಿ, ಇವತ್ ಏನಾಯ್ತು ನಿಮ್ಗೆ? ಇಷ್ಟ ದಿನ ಚಳಿ ಆಯ್ತಾ ಇರ್ಲಿಲ್ಲ, ಇವತ್ತು ಚಳಿ ಆಯ್ತಾ ಅದ. ಅಂದ್ರೆ ಇವತ್ತು ಟಿವಿ ಇಂಟ್ರಿಗೆ ಹೋಗ್ಬೇಕಲ್ಲ, ಹಸಿ ಬಟ್ಟೆ ಹಾಕೊಂಡು ಹೋಗಕ್ಕಂತ. ನೀವು ಹೋಯ್ತಾ ಇರೋದೇ ಚಳಿಗಾಲದಲ್ಲೂ ಸೆಕೆ ಆಯ್ತಾ ಇದೆ ಅಂತ ಹೇಳಕ್ಕೆ, ಹಸಿ ಬಟ್ಟೆನಾಗೆ ಹೋಗಿ ಇನ್ನೂ ನಿಮ್ಮ ಪರ್ವತಿ ಜಾಸ್ತಿ ಆಯ್ತದೆ. ಹೌದು ತುರ್ತೂರು ಬತ್ತಿಯವರೇ, ಈಗ ಮಾಡ್ತಿರೋ ಪ್ರೋಗ್ರಾಮಿಂದ ನೀವು ವರ್ಲ್ಡ್ ಫೇಮಸ್ ಆಗ್ಬೇಕು ಅಂದ್ರೆ ಒದ್ದೆ ಬಟ್ಟೆ ಅಲ್ಲ, ನೀವು ಬಟ್ಟೆ ಹಾಕಿಕೊಳ್ಳದೆ ಹೋದ್ರು ಕ್ಯಾಚ್ ಕ್ಯಾಚ್. ಹೇಳಿ ಮೇಡಮ್, ನಮ್ಮನ್ನ ಇಲ್ಲಿ ಕರ್ಸಿದ್ದೆ ಯಾಕೆ? ನಾನು ವಡೆ ಪಾಯಸ ಮಾಡಿಟ್ಟಿವ್ನಿ, ನೀವು ತಿನ್ಕೊಂಡು ಹೋಗ್ಲಿ ಅಂತ ಕರ್ಸವ್ರೆ. ಅವಳು ಜೋಕ್ ಮಾಡ್ತಿದ್ದಾಳೆ, ಸೀರಿಯಸ್ ಆಗಿ ತಗೋಬೇಡಿ. ಪರವಾಗಿಲ್ಲ ಬಿಡಿ, ಹೆಣ್ಮಕ್ಳು ಜೋಕು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಕಮೆಂಟ್ಸ್ ಹಾಕು, ಪ್ರೋಗ್ರಾಮ್ ಶುರು ಮಾಡಿ. ಅದೇ ಪ್ರೋಗ್ರಾಮ್ ಏನು ಅಂತ ಹೇಳಿ ಮೇಡಮ್. ನಾನು ನಿನ್ನೆನೆ ಹೇಳಿದ್ನಲ್ಲ, ಇಷ್ಟು ಚಳಿಲು ಬೇರು ಚಿಲ್ಲಿಂಗ್ ಸ್ಟಾರ್ ನಮ್ಮ ಜೊತೆಗಿದಾರಂತ, ಅವ್ರು ಇಂಟರ್ವ್ಯೂ ಮಾಡಿ. ಓ ಕರೆಕ್ಟ್ ಅಲ್ವಾ ಮೇಡಮ್, ಕರ್ಸಿ ಆ ವ್ಯಕ್ತಿನ. ಚಿಲ್ಲಿಂಗ್ ಸ್ಟಾರ್ ಗೌಡ್ರೆ ಬೇಗ ಬನ್ನಿ. ಇದೇನು ಸರ್ ಇದು, ಇಷ್ಟು ಚಳಿಯಲ್ಲೂ ಚಡ್ಡಿ ಬನಿ ಹಾಕೊಂಡು ಐಸ್ ವಾಟರ್ ಕುಡ್ಕೊಂಡ್ ಬರ್ತಾ ಇದ್ದೀರಾ? ಇದೇ ಗೌಡನ್ ಪವರ್. ಸರ್ ನಿಮ್ಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬಂತು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೂ ಹೇಳಿ ಸರ್. ನೋಡಿ ನಾನು ದಿನ ವ್ಯಾಯಾಮ ಮಾಡ್ತೀನಿ, ಹಿಟ್ಟುಣ್ತೀನಿ, ಬಾದಾಮಿ ದ್ರಾಕ್ಷಿ ಗೋಡಂಬಿನ ಹಾಲ್ಗಲ್ಲ ತಣ್ಣೀರ್ಗೆ ಹಾಕೊಂಡು ಕುಡಿತೀನಿ. ಸೂಪರ್ ಸರ್. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್, ನಿಜವಾಗ್ಲೂ ನಿಮ್ಗೆ ಚಳಿ ಆಗ್ತಾ ಇಲ್ವಾ? ನನ್ನ ಬಾಡಿ ನೋಡಿದ್ರು ಗೊತ್ತಾಯ್ತಾ ಇಲ್ವಾ, ನಂಗೆ ಹೊಸಿನೂ ಚಳಿ ಆಯ್ತಾ ಇಲ್ಲ. ನಿಮ್ಗೆ ಇವ್ರ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ ಗೌಡ್ರು ಬೇಕಿದ್ರೆ ಐಸ್ ಕ್ಯೂಬ್ ಮೇಲೆ ಡ್ಯಾನ್ಸ್ ಮಾಡ್ತಾರೆ, ಸೈಡ್ ವಿಂಗ್ಸ್ ಇಂದ ತಣ್ಣೀರ್ ಸ್ಪ್ರೇ ಮಾಡಿಸ್ಕೋತಾರೆ. ಹೌದಾ, ಇದೆಲ್ಲ ಸಾಧ್ಯನಾ ಸರ್? ಏನ್ ಸರ್ ಹೀಗ್ ಕೇಳ್ತಿದ್ದೀರಾ? ನಮ್ ಗೌಡ್ರು ಇದನ್ನೆಲ್ಲ ಆರಾಮಾಗಿ ಮಾಡ್ತಾರೆ ಅಲ್ವಾ ಚಿಲ್ಲಿಂಗ್ ಸ್ಟಾರ್? ಮಧು, ಇವ್ರು ಯಾಕೋ ತುಂಬಾ ಅನುಮಾನ ಪಡ್ತಾ ಇದಾರೆ. ಐಸ್ ಕ್ಯೂಬ್ ರೆಡಿ ಇದೆ, ಡ್ಯಾನ್ಸ್ ಮಾಡಿಸಿ ಬಿಡೋಣ. ಜಾನೆ ಏನು ಹಗ್ಲೊತ್ನೆಲ್ಲ ಕನ್ಸ್ ಕಾಣ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಾನು ಸಂಸ್ಕಾರವಂತ, ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ ಕಾಲ್ ಜಾರ್ ಬಿದ್ದಾಗ ಹೆಲ್ಪ್ ಮಾಡ್ಲಿಲ್ಲ, ಈಗ ಸಂಸ್ಕಾರದ ಬಗ್ಗೆ ಮಾತಾಡ್ತಿದ್ದೀರಾ? ಕ್ಷಮಿಸಿ ಮಧುರ ಅವರೇ, ಪಕ್ಕದಲ್ಲಿ ಬೇರೆಯವರು ಇದ್ದಾಗ ಅವ್ರನ್ನ ಓವರ್ಟೇಕ್ ಮಾಡೋದು ಸಂಸ್ಕಾರವಂತರ ಲಕ್ಷಣ ಅಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಜಾನಿ, ಯಾರಾದ್ರೂ ಕಾಲ್ ಜಾರ್ ಬಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡದೇ ಇರೋದು ಸಂಸ್ಕಾರವಂತರ ಲಕ್ಷಣನಾ? ಏನ್ ಮಾಡೋದು ಮಧುರ ಅವರೇ, ಸಂಸ್ಕಾರ ಅನ್ನೋದು ಅದನ್ನೇ ಹೇಳುತ್ತೆ. ಜಾನಿ, ನೀವು ಸಂಸ್ಕಾರವಂತರಾಗಿರೋದು ನನಗೂ ಇಷ್ಟನೇ, ಆದ್ರೆ ನಿಮ್ ಸಂಸ್ಕಾರ ಯಾರಿಗೂ ತೊಂದರೆ ಕೊಡಬಾರ್ದು ಅಷ್ಟೇ. ಮಧುರ ಅವರೇ, ನನ್ನ ಸಂಸ್ಕಾರ ಯಾರಿಗೆ ತೊಂದರೆ ಕೊಟ್ಟಿದೆ ಅಂತ ಸ್ವಲ್ಪ ಹೇಳ್ತೀರಾ? ಬೇರೆ ಯಾರಿಗ್ ತೊಂದರೆ ಆಗ್ಬೇಕು, ನನ್ಗೆ ತೊಂದರೆ ಆಗ್ತಿರೋದು. ಸಂಸ್ಕಾರ ಅನ್ನೋದು ಇರಬೇಕು, ಆದ್ರೆ ಯಾವ್ದು ಟೂ ಮಚ್ ಆಗ್ಬಾರ್ದು. ಜಾನಿ, ನಂಗೆ ತುಂಬಾ ತಲೆ ನೋಯ್ತಿದೆ, ಹೋಗಿ ಕಾಫಿ ಮಾಡ್ಕೊಂಬನ್ನಿ. ನೋಡಿ ಮಧುರ ಅವರೇ, ಮನೆ ಗಂಡಸು ಎಷ್ಟೇ ನಾಲಾಯಕ್ಕಾಗಿದ್ರು ಅವನ ಕೈಲಿ ಅಡುಗೆ ಕೆಲಸ ಮಾಡಿಸ್ಬಾರ್ದು, ಅದು ಸಂಸ್ಕಾರಕ್ಕೆ ವಿರುದ್ಧ. ಅದೆಲ್ಲ ಗೃಹಿಣಿ ಮಾಡಬೇಕಾಗಿತ್ತು. ಹೌದಾ? ಇದಕ್ಕೂ ಮುಂಚೆ ನೀವು ಯಾವತ್ತು ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡೇ ಇಲ್ವಾ? ಮಾಡಿದ್ದೀನಿ ಮಧುರ ಅವರೇ, ಆದ್ರೆ ಆಗ ನಾನು ಸಂಸ್ಕಾರಶೀಲತೆಯಿಂದ ಹೊರಗಡೆ ಇದ್ದೆ. ಶಟ್ ಅಪ್ ಜಾನಿ. ಮಧುರ ಅವರೇ, ನೀವು ಹೀಗೆಲ್ಲ ಮಾತಾಡಬಾರ್ದು, ಅದು ಸಂಸ್ಕಾರಶೀಲತೆಯಿಂದ ಹೊರಗುಳಿಯುತ್ತೆ. ನೀವೇನಾದರೂ ಅಡುಗೆ ಮನೆ ಕಡೆ ಹೋಗೋದಾದ್ರೆ ನನಗೊಂದು ಕಪ್ ಕಾಫಿ ಮಾಡ್ಕೊಂಬನ್ನಿ. ನಾನಾ? ಹೌದು ಮಧುರ ಅವರೇ, ನೀವೇ. ದಯವಿಟ್ಟು ಸ್ವಲ್ಪ ದಾರಿ ಬಿಡಿ.
ಸಿ ಎನ್ ಹಳ್ಳಿ ಕುಮಾರ್ ಅವರೇ, ನಾನು ಶ್ರೀರಾಮಚಂದ್ರಗೌಡ ಮಾತಾಡ್ತಾ ಇದ್ದೀನಿ. ಹೌದು, ಪಟಾಪಟಿ ಚಡ್ಡಿ ಬನ್ನಿನ ಮಾರೋ ಶ್ರೀರಾಮಚಂದ್ರಗೌಡನೇ. ನೀವು ನಾನು ಕೊಡಬೇಕಾಗಿರೋ 2 ಲಕ್ಷ ರೂಪಾಯಿನ ಕೊಟ್ಬಿಡಿ. ನಿಮಗೆ ಶಿರಬಾಗಿ ನಮಸ್ಕರಿಸ್ತೀನಿ. ಆಗಲಿ ರೀ ಗೌಡ್ರೆ, ನೀವು ಯಾವಾಗಲೂ ನಿಮ್ಮ ದುಡ್ಡು ವಸೂಲಿ ಮಾಡೋದ್ರಲ್ಲೇ ಬ್ಯುಸಿ ಆಗಿರಿ. ನನ್ನ ಸಂಬಳ ಯಾವಾಗ ಕೊಡ್ತೀರಾ? ಬರಬೇಕು ಮಹಾಪ್ರಭುಗಳು, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ಏನಾಗಿದೆ ಗೌಡ್ರೆ, ನಿಮಗೆ ತಲೆಗಿಲ್ಲ ಏನಾರ ಕೆಟ್ಟೋಗೈತಾ? ಚೆನ್ನಾಗಿದ್ದೀನಿ. ಮತ್ತೆ ಯಾಕೆ ಹಿಂಗೆ ಬಕ್ಕೊಂಡು ಮಾತಾಡ್ತಿದ್ದೀರಾ? ನೀವು ನಮ್ಮ ಮಟ್ಟಿಗೆ ಬಂದಿರೋ ಅತಿಥಿಗಳು ಅಂದರೆ ದೇವ್ರಿಗೆ ಸಮಾನ. ಅಂದ್ರೆ ನಾನು ನಿಮ್ಮ ಕಣಿಗೆ ದೇವ್ರ ಥರ ಕಾಣಿಸ್ತಿದ್ದೀನ? ಹೌದು. ಮತ್ತೆ ಯಾಕೆ ದೇವ್ರನ್ನ ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ದೀರಾ? ಕ್ಷಮೆ ಇರಲಿ, ಗೊತ್ತಾಗಲಿಲ್ಲ. ಬನ್ನಿ. ಗೌಡ್ರೆ, ನಿಜವಾಗ್ಲೂ ನಾನು ನಿಮ್ಮ ಕಣಿಗೆ ಭಗವಂತ ಥರ ಕಾಣಿಸ್ತಿದ್ದೀನ? ಮಹಾಪ್ರಭುಗಳೇ, ನೀವು ಭಗವಂತನ ಥರ ಕಾಣಿಸೋದಲ್ಲ, ದಿಟ್ಟವಾಗ್ಲೂ ಭಗವಂತನೇ. ಹಾಗಾದ್ರೆ ಭಗವಂತ ಹೇಳ್ದಂಗೆ ಮಾಡ್ತೀರಾ? ಅಪ್ಪಣೆ ಆಗಲಿ, ಶಿರಸಾವಹಿಸಿ ಪಾಲಿಸ್ತೀನಿ. ಇಲ್ಲಿವರೆಗೂ ಈ ಭಗವಂತಗೆ ಎಷ್ಟು ಸಂಬಳ ಕೊಡಬೇಕೋ ಅದನ್ನೆಲ್ಲ ಚಿಪ್ತ ಮಾಡಿ, ಆಗ ಈ ಭಗವಂತ ಫುಲ್ ಖುಷಿವ. ಎಂಥ ಮಾತು ಭಗವಂತ. ಭಗವಂತನಿಗೆ ಎಲ್ಲಾದರೂ ಸಾಲ ತೀರ್ಸಕ್ಕಾಯ್ತದ? ನಿಮ್ಮ ಆಶೀರ್ವಾದದಿಂದನೇ ಬದುಕ್ತಾ ಇರೋದು. ರೀ ಗೌಡ್ರೆ, ನನ್ನನ್ನೇನು ದಡ್ಡ ಅಂದ್ಕೊಂಡಿದ್ದೀರಾ? ಮಹಾಪ್ರಭುಗಳೇ, ಎಂಥ ಮಾತು. ನೀವು ದೇವ್ರ ಸಮಾನ, ನೀವು ದಡ್ಡರಲ್ಲ. ನಾನು ದಡ್ಡ. ನೀವು ದಡ್ಡ ಅಲ್ಲ, ದೊಡ್ಡ ಪಾಕಡ. ನೀವು ಸಂಬಳ ಕೊಡೋರ್ಗು ನನ್ನಿಂದ ಹೋಗಲ್ಲ. ಮಹಾಪ್ರಭುಗಳೇ, ನೀವು ನನಗೆ ಪಾಕಡ ಅನ್ನಿ, ಪಕೋಡ ಅನ್ನಿ. ಪಾಕಡ ಅಂದರೆ ಆಶೀರ್ವಾದ ಅನ್ಕತೀನಿ, ಪಕೋಡ ಅಂದರೆ ಪ್ರಸಾದ ಅನ್ಕೊಂಡ್ ಬಾಯಿಗೆ ಹಾಕತೀನಿ. ಏನಾಗಿದೆಯಪ್ಪ ಈ ಗೌಡ್ರಿಗೆ? ಎಷ್ಟು ಬೈದ್ರು ಕೋಪನೆ ಬರಲ್ವ ನಿಮ್ಗೆ? ಬರಲ್ಲ. ಹಾಗಾದ್ರೆ ನೀವು ಗಂಡಸೇ ಅಲ್ಲ, ಗಂಡಸ ಜಾತಿಗೆ ಅವಮಾನ. ಭಗವಂತ ಹೇಳಿದ್ಮೇಲೆ ಸರಿಯಾಗಿರುತ್ತೆ ಕಂಬುಡಿ. ಗೌಡ್ರೆ, ನೀವು ಹಿಂಗೆಲ್ಲ ಡವ್ ಮಾಡ್ತಿರೋದು ನೋಡಿದ್ರೆ ನನಗೆ ಸಂಬಳ ಕೊಡದೆ ಕಾಗೆ ಆರ್ಸೋಕೆ ಪ್ಲಾನ್ ಮಾಡಿದ್ದೀರಾ ಅನ್ಸುತ್ತೆ. ಭಗವಂತ ಹೇಳಿದ್ಮೇಲೆ ಸರಿಯಾಗಿರುತ್ತೆ ಕಂಬುಡಿ. ಗೌಡ್ರೆ, ನೀವು ಮಾಡ್ತಾ ಇರೋ ಈ ಕೆಲಸಕ್ಕೆ ಕೋಪ ಬರ್ತಾ ಇದೆ. ಆದ್ರೆ ಹೊಡಿಯಕ್ಕೆ ಇವತ್ತು ಮೂಡಿಲ್ಲ, ನಾಳೆ ಬರ್ತೀನಿ. ಮಾತ್ರೆ ತಕೊಂಬನ್ನಿ. ಅದನ್ನ ತಂದೆ ಹೊಡಿತೀನಿ. ಮಹಾಪ್ರಭುಗಳು. ಶ್ರೀ, ಏನಾಗಿದ್ದು ನಿಮ್ಗೆ? ಆ ಕೆಲಸ ನಿಮ್ನ ಆ ಪಾರ್ಟಿ ಬೈದ್ರು ಹರಕಿಸ್ಕೊಂಡು ನಿಂತಿದ್ರಲ್ಲ, ತಿರುಗಿಸ್ ನಾಲ್ಕು ಬಿಡೋದಲ್ವಾ? ನೋಡಿ ಪಾಂಡುಪುರದ ರುಕ್ಮಿಣಿ ಅವರೇ, ಅವ್ರೇನೋ ಅಂದ್ರು ಅಂತ ನಾವು ಹಾಗೆ ಅಂದ್ಬಿಟ್ರೆ ಅದು ನಮಗೆ ಸಂಸ್ಕಾರ ಅನ್ನಿಸ್ಕೊಳ್ಳಲ್ಲ. ಮಣ್ಬಿತ್ತು ನಿಮ್ ಸಂಸ್ಕಾರಕ್ಕೆ. ಥೂ, ನಿಮ್ಮ ಆಶೀರ್ವಾದ. ಮಧುರವ್ರೆ, ಕೂತ್ಕೋ ಪಾರು. ಯಾಕೆ ಮಧುರವ್ರೆ ಈ ಪಾರ್ಟಿ ಬೇಜಾರಲ್ಲಿದ್ದೀರಿ? ಏನು ಅಂತ ಹೇಳಿ ಪಾರು, ಜಾನಿ ಯಾವಾಗ ನೋಡಿದ್ರು ಸಂಸ್ಕಾರ ಅನ್ಕೊಂಡು ನನ್ನ ಮಾತೇ ಕೇಳ್ತಿಲ್ಲ. ನನ್ನ ನೋಡ್ದಾಗೆಲ್ಲ ತಲೆ ತಗ್ಗಿಸ್ಕೊಂಡು ನಮಸ್ಕಾರ ಮಧುರ ಅವ್ರೆ ಅಂತಿರ್ತಾರೆ. ನನ್ನ ಮುಖನೂ ನೋಡ್ತಿಲ್ಲ ಗೊತ್ತಾ? ಸೇಮ್ ಟಿಂಚ್. ಪಾರು, ಅದು ಟಿಂಚ್ ಅಲ್ಲ, ಪಿಂಚು. ಜಾಡ. ನಮ್ಮ ಭಾವನು ನನ್ನ ಮುಖಾನೇ ನೋಡ್ತಾ ಇಲ್ಲ. ನಮ್ಮ ಭಾವನ ಕೆಲಸದಾಳು ಬಂದು ಅವ್ರನ್ನ ಆ ಪಾರ್ಟಿ ಬಾಯಿಗೆ ಬಂದಾಗ ಬೈದ್ರು. ಅವ್ರ ಮೇಲೆ ಒಸಿನೋ ಕೋಪ ಮಾಡ್ಕೊಳ್ದೆ ಅವ್ರನ್ನ ಭಗವಂತ ಪ್ರಭು ಅಂತೆಲ್ಲ ಮಾತಾಡ್ತಿದ್ರು. ಇವ್ರಿಬ್ರಿಗೂ ಏನಾಗಿದೆ? ಮೊದಲೇ ಚೆನ್ನಾಗಿತ್ತು, ಒಂದ್ಸಲ ಜಗಳ ಆಡ್ತಿದ್ರು, ಇನ್ನೊಂದ್ಸಲ ಚೆನ್ನಾಗಿರೋರು. ಈಗ ಸಂಸ್ಕಾರ ಅಂತ ಅದೇನ್ ನಾಟಕ ಆಡ್ತಿದ್ರೋ ಒಂದು ಅರ್ಥ ಆಗ್ತಿಲ್ಲ. ಬನ್ನಿ 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 ಬನ್ನಿ. ಪಾರು, ಅವ್ರು ಬಂದ್ರು, ಅವ್ರ ಕಡೆ ನೋಡ್ಬೇಡ, ಟಿವಿ ಹಾಕ್ತೀನಿ ನೋಡು. ನಮಸ್ಕಾರ ಮಧುರ ಅವ್ರಿಗೆ. ನಮಸ್ಕಾರ ಪಾರು ಅವರೇ. ಪ್ರಭುಗಳೇ, ನೀವು ನಮ್ಮನೆ ಅತಿಥಿ, ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಎಂಥ ಮಾತು ಪ್ರಭುಗಳೇ. ಹಟ್ಟಿಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡೋರು ದೇವ್ರಿಗೆ ಸಮಾನ. ಮೊದಲು ನೀವು ಕೂತ್ಕೊಳ್ಳಿ. 1 ನಿಮಿಷ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ. ಅದರಲ್ಲೂ ಮಾಡ್ರನ್ ಕಾಲೋನಿ ಜನ ಏನೇ ಕೆಲಸ ಮಾಡ್ತಿರೋ ಅದನ್ನೆಲ್ಲ ಬಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. 2 ದಿನದಿಂದ ಸಂಸ್ಕಾರಶೀಲತೆ ಬಗ್ಗೆ ಮಾತಾಡಿ 5 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದ ನಮ್ಮ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರು ತಮ್ಮ ಸಹೋದ್ಯೋಗಿಯೊಂದಿಗೆ ಅಸಭ್ಯವಾಗಿ ಮಾತನಾಡಿ ಅವರೇ ಸ್ವತಃ ಸಂಸ್ಕಾರಶೀಲತೆಯನ್ನು ಕಳೆದುಕೊಂಡಿದ್ದಾರೆ. ಆದ್ದರಿಂದ ಅವರು ಘೋಷಿಸಿದ್ದ 5 ಲಕ್ಷ ರೂಪಾಯಿ ಬಹುಮಾನವನ್ನು ಸರ್ಕಾರ ರದ್ದುಗೊಳಿಸಿದೆ. ಕಾಫಿ ಪುಡಿ ಖಾಲಿ ಆಗಿದೆ, ಹಾಲು ಕೊಡ್ಲಾ? ಈಗ ನಾನು ಏನು ಹೇಳ್ತೀನಿ ಅಷ್ಟು ಮಾಡಬೇಕು. ಏನ್ ಮಾಡ್ಬೇಕು? ಪಕ್ಕದಲ್ಲಿದ್ದಾಳಲ್ಲ ಹುಡುಗಿ, ಅವಳನ್ನು ನೀನೀಗ ರೇಗಿಸ್ಬೇಕು. ಜಾನಿ ಅವರೇ, ಏನಾಗಿತ್ತು ನಿಮ್ಗೆ? ಹುಚ್ಚಿಡ್ದಿದೆ, ನಿನ್ನ ಪ್ರೀತಿ ಹುಚ್ಚು. ನನ್ನ ಮೇಲೆ ಕೈ ಮಾಡು ಗಂಡ್ಸ ಹುಟ್ಲಿಲ್ಲ, ಹುಟ್ಟುದು ಇಲ್ಲ. ನಿಮ್ಮನ್ನ ನೋಡ್ಕೊಳಕ್ಕೆ ಅಣ್ಣಪ್ಪನವ್ರು ಇಲ್ಲ ಅಂದ್ರೇನಂತೆ. ನಾನು ನಿಮ್ಮನ್ನ ನೋಡ್ಕೊತೀನಿ ಬಾವು, ನೀವಿದ್ರೆ ಅವ್ರ ಗಂಡ ಇದ್ದಂಗ ಅದ್ದ ಅನ್ಕೊಂಡ್ರೆ